ಈಗ ನಟಿ ಗೋಲ್ಡ್ ರನ್ಯಾ ವಿಚಾರಕ್ಕೆ ಬರೋಣ. ಈ ರನ್ಯಾ ರಾವ್ 12 ಎಕರೆ ಜಮೀನನ್ನು ತಗೊಂಡಿರ್ತಾರಲ್ಲ ಒಂದು ಕಂಪನಿಗೆ ಹೆಸರಲ್ಲಿ, ಅದರ ಹಿಂದೆ ಯಾರೆಲ್ಲ ಕೈವಾಡ ಇದೆ ಗೊತ್ತಾ? ನಕಲಿ ಕಂಪನಿಗೆ ಹೆಸರಲ್ಲಿ ರನ್ಯಾ ಜಮೀನು ಮಂಜೂರು ಮಾಡ್ಕೊಂಡ್ರ, ಅದರ ಹಿಂದೆ ಯಾರ ಕೈವಾಡ ಇದೆ? ಅನುಮಾನ ಮೂಡ್ತಾ ಇರೋದೇನು ಗೊತ್ತಾ? ರನ್ಯಾ ಜೊತೆ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋ ಗುಮಾನಿ. ಈಗಾಗಲೇ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಪ್ರಭಾವಿಗಳ ಲಿಂಕ್ ಇದೆ ಅನ್ನೋ ಅನುಮಾನ ಆಬ್ವಿಯಸ್ಲಿ ಹುಟ್ಟಾಕಿದೆ. ಅದೇ ಪ್ರಭಾವಿ ರಾಜಕಾರಣಿ 12 ಎಕರೆ ಜಮೀನನ್ನ ಕೊಡಿಸಿದ್ರ. ಜಮೀನ್ ಪಡ್ಕೊಳ್ಳಕ್ಕೆ ಅಂತೇಳಿ ಸಿರೋಡಾ ಕಂಪನಿಗೆ ವಿಳಾಸವನ್ನ ಕೊಟ್ಟಿದ್ದಾರೆ ರನ್ಯಾ. ಆದರೆ ಯಾವಾಗ ಈ ವಿಳಾಸ ನಮ್ಮ ಕಣ್ಣಿಗೆ ಬಿತ್ತು, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರನ್ಯಾ ಕೊಟ್ಟ ವಿಳಾಸದಲ್ಲಿ ಯಾವುದೇ ಕಂಪನಿ ಇಲ್ಲ. ಪವರ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ರನ್ಯಾ ಕಳ್ಳಾಟ ಬಯಲಾಯಿತು. ನೋಡಿ, ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಆಕೆ ಕೊಟ್ಟಿದ್ದ ಹೆಸರು ಅಥವಾ ಅಡ್ರೆಸ್ಸು ಇದೇನೆ. ನೋಡ್ತಾ ಇದ್ದಾರೆ ಬಿಲ್ಡಿಂಗು, ಇಲ್ಲಿ ಕಂಪನಿ ಇದೆ ಅಂತ ಅಡ್ರೆಸ್ ಕೊಟ್ಟಿರೋದು. ಆದರೆ ಹೋಗಿ ನೋಡಿದ್ರೆ ಅಲ್ಲಿ ಕಂಪನಿ ಇಲ್ಲ, ಅಲ್ಲಿ ವಾಸವಾಗಿರುವಂಥ ಒಂದು ಬಿಲ್ಡಿಂಗ್ ಇದೆ, ಮನೆ ಇದೆ. ಅದು ನೋಡಿ, ಸಾಯಿ ಶಕ್ತಿ ಬಿಲ್ಡಿಂಗ್ ನೇಮು ಸೇಮ್ ಹಿಂಗೆ ಇದೆ. ಬಿಲ್ಡಿಂಗ್ ನೇಮ್ ಸಾಯಿ ಶಕ್ತಿ ಅಂತಿದೆ, ನಂಬರ್ 3 ಅಂತಿದೆ, ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ. ಆದರೆ ಅಲ್ಲಿ ಯಾವುದೇ ಕಂಪನಿ ಇಲ್ಲ, ಕುಟುಂಬಗಳು ವಾಸಿಸ್ತಾ ಇರುವಂತಹ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ. ಸೊ ಅಲ್ಲಿಗೆ ಈಕೆ ಕಳ್ಳಾಟ ಮಾಡಿರೋದು ಬಟಾ ಬಯಲಾಯಿತು. 12 ಎಕರೆ ಜಮೀನು ಮಾಡ್ಕೊಂಡು ಫೇಕ್ ಅಡ್ರೆಸ್ ಕೊಟ್ಟು, ಹೆಂಗೆ, ಯಾರ ಕೈವಾಡ ಇದೆ ಇದ್ರ ಮುಂದೆ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಫೇಕ್ ಅಡ್ರೆಸ್ ಕೊಟ್ಟು 12 ಎಕರೆ ಜಮೀನು, ಆಮೇಲೆ ಈ ಗೋಲ್ಡ್ ಸ್ಮಗ್ಲಿಂಗು, ಈ ಎರಡೂ ಒಂದು ವಿಚಾರದಲ್ಲೂ ಕೂಡ ಒಬ್ಬ ಪ್ರಭಾವಿಯ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ, ಅದು ರಾಜಕಾರಣಿಯ ಪ್ರಭಾವ ಇದೆಯಾ ಅಂತ ಅನುಮಾನ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವಂತಹ ಕೆಲವೊಂದಿಷ್ಟು ಘಟನಾವಳಿಗಳ ಬಗ್ಗೆ ಹೇಳೋದಾದ್ರೆ. ಹೌದು ಶರತ್, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಸಾಕಷ್ಟು ಜನರ ಮೇಲೆ ಕೂಡ ಅನುಮಾನ ಮೂಡ್ತಾ ಇರುವಂಥದ್ದು. ಏಕೆಂತ ಹೇಳಿದರೆ KIDBಯಿಂದ 12 ಎಕರೆ ಜಮೀನು ಮಂಜೂರಾಗಿರುವಂಥದ್ದು. ಈಕೆ ಒಂದು ಪ್ಲಾಂಟೇಷನನ್ನು ಮಾಡಬೇಕು ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಗ ಬೇಕು, ಒಂದು ಕಂಪ್ನಿ ಇದೆ, ಆ ಕಂಪ್ನಿಗೆ ನೀಡಬೇಕಂತೇಳಿ ಒಂದು ಅಪ್ಲಿಕೇಶನನ್ನು ಹಾಕ್ತಾರೆ. ಆ ಅಪ್ಲಿಕೇಶನ್ನ ಪರಿಗಣಿಸಿ ಜಾಗವನ್ನು ಮಂಜೂರು ಮಾಡ್ತಾರೆ. ಆ ಒಂದು ಕಂಪ್ನಿ ಹೆಸರಲ್ಲಿ ಕೂಡ ಈಕೆ ಅಪ್ಲಿಕೇಶನ್ ಕೊಟ್ಟಿರೋದು ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂಥದ್ದು. ವಿಕ್ಟೋರಿಯಾ ಲೆವೆಟ್ನ 11ನೇ ಒಂದು ಕ್ರಾಸ್ನಲ್ಲಿ ನಂಬರ್ 3 ಸಾಯಿ ಶಕ್ತಿ ಅಂತ ಹೇಳಿ, ಅದು ಓಲ್ಡ್ ನಂಬರ್, ಈಗ 76 ಅನ್ನುವಂತಹ ನ್ಯೂ ನಂಬರ್ ಇದೆ ಅಂತೇಳಿ. ಆದರೆ ಆ ಸ್ಥಳಕ್ಕೆ ನಿನ್ನೆ ನಮ್ಮ ಪವರ್ ಟಿವಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಬಿಲ್ಡಿಂಗ್ ಅಂತೂ ಇರೋದು ನಿಜ, ನಂಬರ್ 3 ಸಾಯಿ ಶಕ್ತಿ ಅಂತ ಇರೋದು ಕೂಡ ನಿಜ. ಆದರೆ ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಬೋರ್ಡ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಬದಲಾಗಿ ಅಲ್ಲಿ 3 ಕುಟುಂಬಗಳು ವಾಸ ಮಾಡ್ತಾ ಇದೆ, 3 ಫ್ಲಾಟ್ಗಳಿದೆ. ಸೊ ಅದನ್ನು ಬಿಟ್ಟರೆ ಇಲ್ಲಿ ಈ ಒಂದು ಬಿಲ್ಡಿಂಗ್ನಲ್ಲಿ ಯಾವುದೇ ರೀತಿಯಾದ ಕಂಪನಿ ಇಲ್ಲ ಅಂತ ಹೇಳಿ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ಥಳೀಯರು ಮತ್ತು ಅಲ್ಲಿ ಇದ್ದಂಥ ಸೆಕ್ಯೂರಿಟಿ ಕೂಡ ಮಾಹಿತಿಯನ್ನು ಕೊಟ್ಟರು. ಸೊ ಇದರ ಆಧಾರದ ಮೇಲೆ ಗೊತ್ತಾಗ್ತಿರುವಂಥದ್ದು ಇದು 100% ಫೇಕ್ ಅಂತ ಹೇಳಿ. ಅಂದರೆ ಭೂಮಿಯನ್ನು ಪಡೆಯೋದಕ್ಕೆ ಫೇಕ್ ಆದ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ, ಸೊ ಇಲ್ಲದೇ ಇರೋ ಕಂಪ್ನಿಯನ್ನು ಸೃಷ್ಟಿ ಮಾಡಿ ಇವರು ಏನಾದರೂ ಪಡ್ಕೊಂಡ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಇನ್ನು ಇಷ್ಟು ಜಾಗವನ್ನು ಪಡೆದುಕೊಳ್ಬೇಕಂತ ಹೇಳಿದರೆ ಸಾಕಷ್ಟು ಪ್ರೊಸೀಜರ್ಗಳು ಕೂಡ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು, ಅಧಿಕಾರಿಗಳನ್ನು ಹಿಡಿಬೇಕು. ಈ ಎಲ್ಲವನ್ನು ಕೂಡ 1.5 ವರ್ಷದಲ್ಲಿ ಈಕೆಗೆ ಮಂಜೂರಾಗಿದೆ ಅಂತ ಹೇಳಿದರೆ ಹಿಂದೆ ಪ್ರಭಾವಿಗಳ ಕೈವಾಡ ಇರೋದಂತೂ ಸತ್ಯ. ಮತ್ತು ಯಾರೆಲ್ಲ ನೆಟರ ಜೊತೆ, ಈ ಒಂದು ನಾಯಕರ ಜೊತೆ ಇವಕ್ಕೆ ಸಂಪರ್ಕದಲ್ಲಿದ್ದರು ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಆ ನಾಯಕರು ಯಾರು, ನಟರು ಯಾರು, ಮತ್ತು ಇದೆಲ್ಲವೂ ಕೂಡ ಹೇಗೆ ಆಯಿತು ಅನ್ನೋದು ಕೂಡ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳು ಕೂಡ ಈ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ, ತನಿಖೆಯನ್ನು ಮಾಡ್ತಾರೆ. ಅವರಿಗೂ ಕೂಡ ಮುಂದೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಒಂದು ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಒಂದು ಕಂಪನಿ ಏನು ಒಂದು ಸ್ಥಳದಲ್ಲಿ ಅವರು ಡಾಕ್ಯುಮೆಂಟ್ಸಲ್ಲಿ ಮೆನ್ಷನ್ ಮಾಡಿರುವಂಥ ಅಡ್ರೆಸ್ ಇದೆ, ಸೊ ಅಲ್ಲಿ ಆ ಕಂಪನಿ ಇಲ್ಲ ಅನ್ನೋದಕ್ಕೆ ಕೂಡ ಈಗ ಸಾಕಷ್ಟು ಪುರಾವೆಗಳು ಸಿಗ್ತಾ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ಲಲ್ಲ, DRI ಕಸ್ಟಡಿಯಲ್ಲಿದ್ಲು. ಸೊ ಈ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗಿದೆ. ಹಾಗಾಗಿ DRI ಅಧಿಕಾರಿಗಳು ಇವತ್ತು ರನ್ಯಾ ರಾವ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಎಷ್ಟು ಗಂಟೆಗೆ? ಸರಿಸುಮಾರು ಸಂಜೆ 4 ಗಂಟೆಗೆ. ಸಂಜೆ 4 ಗಂಟೆಗೆ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಆಕೆಯನ್ನ. ಸೊ ಅದಕ್ಕೂ ಮುಂಚೆ ವೈದ್ಯಕೀಯ ತಪಾಸಣೆಗೂ ಕೂಡ ಒಳಪಡಿಸಲಿಕ್ಕಿದ್ದಾರೆ ಅಧಿಕಾರಿಗಳು. ಆಮೇಲೆ ವಿಚಾರಣೆಯ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ, ಸಹಕರಿಸಿಲ್ಲ. ಹಾಗಾಗಿ ರನ್ಯಾಳನ್ನ ಮತ್ತೆ ಕಸ್ಟಡಿಗೆ ಕೇಳಲಿಕ್ಕಿದ್ದಾರೆ DRI ಅಧಿಕಾರಿಗಳು. ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಹಂಗಲ್ಲ, ನಾನು ಟ್ರ್ಯಾಪ್ ಆಗಿದ್ದೆ, ಇಷ್ಟೇ ಹೇಳಿದ್ದು.
ಯಾರು ಟ್ರ್ಯಾಪ್ ಮಾಡಿದ್ರು, ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಿದ್ರಿ, ಅದ್ಯಾವುದನ್ನು ಕೂಡ ಬಾಯಿ ಬಿಟ್ಟಲ್ಲ ಇನ್ನೂ ಕೂಡ ಅಂಥೇಳಿ DRI ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಆಕೆಯನ್ನು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿ 4 ಗಂಟೆಗೆ ಕೋರ್ಟ್ ಮುಂದೆ ಹೇಳಿದರೆ ನಮಗೆ ಸಹಕರಿಸಿಲ್ಲ ಈಕೆ, ಹಾಗಾಗಿ ನಮಗೆ ಕಸ್ಟಡಿಯನ್ನು ಮುಂದುವರಿಸಬೇಕು, ನಂಗೆ ಇನ್ನೊಂದು ವಾರ ಕಸ್ಟಡಿಗೆ ಬೇಕು ನಮಗೆ ಅಂಥೇಳಿ ಕೇಳಲಿಕ್ಕಿದ್ದಾರೆ. ಸೊ ಹಾಗಾಗಿ ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಎಷ್ಟು ದಿನ ಕಸ್ಟಡಿ ಕೊಡಬೇಕು ಅಂತ DRI ಅಧಿಕಾರಿಗಳಿಗೆ.